ಮನಸ್ಸಿಗೆ ಖುಷಿ ಬೇಕು ಅಂದರೆ ರಾತ್ರಿ ಎಚ್ಚರವಾಗಿರಬಾರದು. ಶಾಂತಿ ಬೇಕು ಅಂದರೆ ಹಗಲಿನಲ್ಲಿ ಮಲಗಬಾರದು. ಸನ್ಮಾನ ಬೇಕು ಅಂದರೆ ವ್ಯರ್ಥವಾಗಿ ಮಾತನಾಡಬಾರದು. ಮತ್ತೆ ಪ್ರೀತಿ ಬೇಕು ಅಂದರೆ ನಿಮ್ಮವರನ್ನು ಯಾವತ್ತಿಗೂ ಬಿಟ್ಟು ಕೊಡಬಾರದು. ಬಟ್ಟೆಯನ್ನು ಅಳತೆ ಮಾಡಿ ನೋಡಬೇಕು, ಆದರೆ ಬಟ್ಟೆಯನ್ನು ನೋಡಿಯೇ ಮನುಷ್ಯನನ್ನು ಅಳೆಯಬಾರದು. ಮನುಷ್ಯನ ಬಳಿ ಹಣ ಇಲ್ಲದೇ ಇದ್ದರೂ ಅವನದ್ದೇ ಆದ ಸ್ವಾಭಿಮಾನ, ಅವನದ್ದೇ ಆದ ಗುಣ ಇರುತ್ತೆ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ಪರಮಾತ್ಮ ನಿಮ್ಮನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ. ನೀವು ಯಾವುದೇ ಕಾರಣಕ್ಕೂ ಹೆದರಬೇಡಿ, ಚಿಂತಿಸಿ ಕೊರಗಬೇಡಿ. ನೀವು ತಿಳಿದುಕೊಂಡು ಬಿಡಿ, ಅವಶ್ಯವಾಗಿ ಅವನೇ ನಿಮ್ಮ ಎಲ್ಲ ಕಷ್ಟಗಳನ್ನು ದಾಟಿಕೊಂಡು ಬರುತ್ತಾನೆ ಅಂತ. ಅಹಂಕಾರ ಆವರಿಸಿದಾಗ ನಮ್ಮ ತಪ್ಪುಗಳು ನಮಗೆ ಕಾಣಿಸುವುದಿಲ್ಲ. ಅಹಂಕಾರ ಬೆಳೆದು ನಿಂತರೆ ನಮ್ಮ ಮತ್ತು ಭಗವಂತನ ನಡುವೆ ಅದು ಹೆಮ್ಮರವಾಗಿ ಬೆಳೆದು ನಿಲ್ಲುವ ಅಪಾಯವಿರುತ್ತೆ. ಹಾಗಾಗಿ ಚಿಗುರೊಡೆಯುವ ಮುನ್ನವೇ ಅಹಂಕಾರವನ್ನು ಕಿತ್ತು ಎಸೆಯಬೇಕು. ಆಗ ಮಾತ್ರ ನಿಮಗೆ ನೆಮ್ಮದಿ ಸಿಗುತ್ತದೆ. ಕೈಯಿಂದ ಎಸೆದ ಕಲ್ಲು 100 ಅಡಿ ಹೋಗಿ ಬೀಳುತ್ತೆ. ಬಂದೂಕಿನಿಂದ ಹೊರಟ ಗುಂಡು 1000 ಅಡಿ ಹೋಗಿ ಬೀಳುತ್ತೆ. ಆದರೆ ಹಸಿದವನಿಗೆ ಕೊಟ್ಟ ಒಂದು ಹಿಡಿ ಅನ್ನ ನಿಮ್ಮನ್ನು ಸ್ವರ್ಗದ ಬಾಗಿಲಿನವರೆಗೂ ಕರೆದುಕೊಂಡು ಹೋಗುತ್ತೆ. ನಿಮ್ಮ ಸಾಧನೆ ಹೇಗಿರಬೇಕು ಅಂದರೆ, ನಿಮ್ಮ ಯೋಗ್ಯತೆ ಬಗ್ಗೆ ಅನುಮಾನ ಪಟ್ಟವರೆಲ್ಲ ನಿಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆ ಏನು ಅಂತ ಯೋಚನೆ ಮಾಡುವಂತೆ ಆಗಬೇಕು. ಆ ಥರ ನೀವು ಬೆಳೆದು ತೋರಿಸಬೇಕು. ಹೂವು ಎಂದಿಗೂ 2 ಬಾರಿ ಅರಳುವುದಿಲ್ಲ. ಈ ಜನ್ಮ ಮತ್ತೆ ಮತ್ತೆ ನಿಮಗೆ ಸಿಗುವುದಿಲ್ಲ. ಜೀವನದಲ್ಲಿ 1000 ಜನ ನಿಮಗೆ ಸಿಕ್ಕರೂ ಮನಸ್ಸಿಗೆ ಎಲ್ಲರೂ ಇಷ್ಟ ಆಗುವುದಿಲ್ಲ. ಇಷ್ಟ ಆದವರನ್ನು ಒಮ್ಮೆ ಕಳ್ಕೊಂಡ್ರೆ ಅಂಥವರು ಮತ್ತೆ ಮತ್ತೆ ನಿಮಗೆ ಸಿಗುವುದಿಲ್ಲ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಸಂತೋಷ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ 1000 ಮನಸ್ಸನ್ನು ಗೆಲ್ಲುವ ಶಕ್ತಿ ಇರುತ್ತೆ. ತಪ್ಪು ಮಾಡಲು ಹೆದರುವ ಕೊನೆಯ ಧೈರ್ಯವಂತ. ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನೇ ನಿಷ್ಠಾವಂತ. ಮಾಡದ ತಪ್ಪಿಗೆ ತನ್ನನ್ನೇ ದೋಷಿಯಾಗಿಸಿಕೊಳ್ಳುವವನೇ ಮಾನವೀಯತೆಯನ್ನು ಮೆರೆಸುವಾತ. ನಿಂದನೆಗೆ ಹೆದರಿ ಎಂದಿಗೂ ನಿನ್ನ ಗುರಿಯನ್ನು ಬಿಡಬೇಡ. ಏಕೆಂದರೆ ನೀವು ಗುರಿ ಮುಟ್ಟಿದ ನಂತರ ನಿಂದಿಸುವವರ ಅಭಿಪ್ರಾಯವು ಬದಲಾಗುತ್ತದೆ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ, ಪ್ರಾಮಾಣಿಕತೆ, ಗೆಳೆತನ, ಪ್ರೀತಿ, ವಿಶ್ವಾಸ ಗಳಿಸು. ಹಣ, ಆಸ್ತಿ, ಅಂತಸ್ತನ್ನು ಯಾರು ಬೇಕಾದರೂ ಗಳಿಸಬಹುದು. ಕರ್ಮಕ್ಕೆ ಬಂಧನದ ಕಾರಣವೇ ಆಸಕ್ತಿ. ಯತ್ರ ನಾಸ್ತಿ ಚಿತ್ತವೃತ್ತಿ ತತ್ರ ನಾಸ್ತಿ ನಿಶ್ಚಲತಾ. ಜನ್ಮ ಪಡೆದವರಿಗೆ ಮೃತ್ಯು ಹೇಗೆ ನಿಶ್ಚಿತವೋ ಹಾಗೆ ಮೃತ್ಯು ಹೊಂದಿದವನು ಜನ್ಮ ಪಡೆಯುವುದು ನಿಶ್ಚಿತ. ಅದಕ್ಕಾಗಿ ಶೋಕಿಸಬೇಡ. ಪ್ರಕೃತಿಯು ಕೈಗೊಂಡ ಆಕಾರಕ್ಕೆ ಯಾರು ಸಂತೋಷ ನೀಡಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ? ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳಿವೆ. ಅದುವೇ ಕಾಮ, ಕೋಪ ಮತ್ತು ದುರಾಸೆ. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ನೀವು ನೀವಾಗೇ ಇರಿ. ನಿಮ್ಮನ್ನು ನಿಜವಾಗಿಯೂ ಇಷ್ಟಪಡುವವರು ನೀವು ಹೇಗಿದ್ದರೂ ನಿಮ್ಮನ್ನು ಇಷ್ಟಪಡ್ತಾರೆ. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೆ ಇದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದೇ ಬೆಳೆಯುತ್ತಾ ಹೋಗುತ್ತದೆ. ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲೂ ವಿಚಲಿತನಾಗುವುದಿಲ್ಲವೋ ಹಾಗೂ ಎರಡರಲ್ಲೂ ಸಮಭಾವನಾಗಿರುವವನೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗುತ್ತಾನೆ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ. ಕರ್ಮ ಮಾಡದೆ ಫಲದ ಬಗ್ಗೆ ಚಿಂತಿಸುವುದು ಮೂರ್ಖತನ. ಕರ್ಮ ಮಾಡು, ಫಲದ ಚಿಂತೆ ಬಿಡು. ದಾನವನ್ನು ಕರ್ತವ್ಯವೆಂದು ತಿಳಿದು ಯಾವುದೇ ಸಂಕೋಚ, ಭೇದ ಭಾವವಿಲ್ಲದೆ ಅಗತ್ಯವಿದ್ದವರಿಗೆ ನೀಡಿದರೆ ಅದನ್ನು ಸಾತ್ವಿಕ ಎಂದು ಪರಿಗಣಿಸಲಾಗುತ್ತದೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಅತಿಯಾಗಿ ಆಸೆ, ಅಪೇಕ್ಷೆ ಪಡಬಾರದು. ಬಂದಿದ್ದನ್ನು ಸ್ವೀಕರಿಸಬೇಕು. ಅತಿಯಾದ ಆಸೆ ದುಃಖವನ್ನು ತರುತ್ತದೆ ಹೊರತು ಖುಷಿಯನ್ನಲ್ಲ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗಿಯೇ ತೀರುತ್ತದೆ.
ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರುತ್ತಿದ್ದರೆ ಈ 2 ಕೆಲಸ ಮಾಡಿ. ಮೊದಲನೆಯದು, ನಿಮ್ಮ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳ ಬಗ್ಗೆ ಮರೆಯಲು ಪ್ರಯತ್ನಿಸಿ. ಆ ಕೆಟ್ಟ ಘಟನೆಗಳಿಂದ ನೀವು ಆಚೆ ಬಂದಿದ್ದೇ ಆದರೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರುವುದಿಲ್ಲ. ಎರಡನೆಯದು, ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ. ಇಂದಿನ ಕ್ಷಣವನ್ನು ಅನುಭವಿಸಿ. ಇಂದಿನ ಕೆಟ್ಟ ದಿನಗಳು ಮುಂದೆ ಭವಿಷ್ಯದಲ್ಲಿ ಬರಬಹುದೆಂದು ಆತಂಕದ ಬಗ್ಗೆ ದೂರ ಇರಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ಭಾವಿಸಿ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಬಗ್ಗೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ದೊರಕುತ್ತದೆ. ಕೃಷ್ಣನನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಹೇಳಿ, ಕೃಷ್ಣ ಎಂದರೆ ಪರಮಾತ್ಮ, ಶ್ರೀಕೃಷ್ಣ ಒಂದೇ ಜಗದ್ಗುರು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್.